ಸರ್, ನಾನು ರಾಜಣ್ಣ ಅಂತೇಳಿ ಈಗ ಪ್ರೆಸಿಡೆಂಟ್ ಬಾರ್ ಕೌನ್ಸಿಲ್ ಮೆಂಬರ್ ಇದ್ದೀನಿ. ಮತ್ತೊಂದು ಸಾರಿ ಎಲ್ಲ ಸ್ನೇಹಿತರ ಒತ್ತಾಯದ ಮೇರೆಗೆ ಮತ್ತು ನನಗೂ ಇನ್ನೊಂದು ಸಾರಿ ಅವಕಾಶ ತೊಗೋಬೇಕು, ವಕೀಲರಿಗೆ ಸಹಕಾರ ಮಾಡಬೇಕು ಅಂತೇಳಿ ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ದೀನಿ. ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ಈಗ ನಮ್ಮಲ್ಲಿ ಸುಮಾರು 70,000 ಜನ ಮತದಾರರಿದ್ದಾರೆ. ಅವರನ್ನು ತಲುಪೋದು ನಮಗೆ ಕಷ್ಟ ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ಸುಮಾರು 198 ಬೂತ್ಗಳಿದೆ. ಆದರೂ ಕೂಡ ಅವ್ರಿಗೆ ತಲುಪುವಂಥ ಎಲ್ಲ ಪ್ರಯತ್ನವನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಮಾಡ್ತಾಯಿದ್ದೇವೆ. ಮತ್ತು ನಾನು 7 ವರ್ಷದ ಕಾಲ ವಕೀಲ ಹಿತವನ್ನು ಬಯಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿನಿ. ಮತ್ತು ಬಾರ್ ಕೌನ್ಸಿಲನ್ನು ಪಾರದರ್ಶಕವಾಗಿ ನಡೆಸುವಂಥ ಎಲ್ಲ ಸಹಕಾರದೊಂದಿಗೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕೆಲಸ ಮಾಡಿದ್ದೇವೆ. ಮತ್ತು ಕೋವಿಡ್ ಟೈಮಲ್ಲಿ BJP ಸರ್ಕಾರ ಇತ್ತವಾಗ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದರು. ಸುಮಾರು 10 ಕೋಟಿ ರೂಪಾಯಿಯನ್ನು ಯಾವುದೇ ಸಂಘ ಸಂಸ್ಥೆ ಕೊಡದೆ ಹೋದರೂ ಕೂಡ ನಮ್ಮೆಲ್ಲರೂ ಒತ್ತಾಯದ ಮೇರೆಗೆ ಅವರು 10 ಕೋಟಿ ರೂಪಾಯಿಯನ್ನು ಕೊಟ್ಟು ಇಡೀ ವಕೀಲ ಸಮುದಾಯವನ್ನು ಬದುಕಿಸುವಂಥ ಕೆಲಸ ತಾತ್ಕಾಲಿಕವಾಗಿ ಅವತ್ತಿನ ಮಟ್ಟಿಗೆ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಾನು BJP ಲೀಗಲ್ ಸೆಲ್ಲಲ್ಲಿದ್ದಾಗ ಒಂದು ಸುಮಾರು 600-700 ಜನ ನೋಟ್ರಿಗಳನ್ನ ಮಾಡಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೇವೆ. ಮತ್ತು ವಕೀಲರ ಪರಿಷತ್ನಲ್ಲಿ ಸುಮಾರು ನಾನು ಎನ್ರೋಲ್ಮೆಂಟ್ ಕಮಿಟಿ ಚೇರ್ಮನ್ ಆಗಿ 15,000 ಜನ ಎನ್ರೋಲ್ ಮಾಡಿದ್ದೇವೆ. ಒಬ್ಬನೇ ಒಬ್ಬ ಹುಡುಗ ಯಾವುದೇ ತಾಲೂಕು ಯಾವುದೇ ಜಿಲ್ಲೆಯಿಂದ ಬಂದರೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಆಗದೆ ಅವನಿಗೆ ಎನ್ರೋಲ್ ಮಾಡಿ ಕಳಿಸುವಂಥ ಕೆಲಸ ಮಾಡಿದ್ದೇವೆ, ಎಲ್ಲೂ ತಪ್ಪಾಗಲಾಗದಾಗೆ. ಮತ್ತು ಕೋವಿಡ್ ಟೈಮಲ್ಲಿ ನಮ್ಮ ಕೈಲಾಗಿ ವೈಯಕ್ತಿಕವಾಗಿ ಭಾಳಷ್ಟು ಸಹಕಾರ ಫುಡ್ ಕಿಟ್ ಕೊಡುವಂಥದ್ದು, ವ್ಯಾಕ್ಸಿನೇಷನ್ ಅರೇಂಜ್ ಮಾಡುವಂಥದ್ದು ಎಲ್ಲ ಕೆಲಸ ಮಾಡಿದ್ದೇವೆ. ಬಟ್ ನಮ್ಮ ಉದ್ದೇಶ ಏನಪ್ಪ ಅಂದರೆ ವಕೀಲರಿಗೆ ಇನ್ನಷ್ಟು ವೆಲ್ಫೇರ್ ಸ್ಕೀಮ್ಗಳು ಆಗಬೇಕು ಅಂತ ಒತ್ತಾಯ ಇದೆ ರಾಜ್ಯದಲ್ಲೆಲ್ಲ. ಈಗಾಗಲೇ ಸರ್ಕಾರದ ಜೊತೆ ಮಾತುಕತೆ ಆಗಿದೆ. ಲಾ ಮಿನಿಸ್ಟ್ರನ್ನ ಭೇಟಿ ಮಾಡಿ 10 ಲಕ್ಷ ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಈಗಾಗಲೇ ಆಗಿದೆ. ಮುಂದಿನ ಕ್ಯಾಬಿನೆಟಲ್ಲಿ ಬಜೆಟ್ ಅಧಿವೇಶನದಲ್ಲಿ ಆಗುತ್ತೆ, 10 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಆಗುತ್ತೆ. ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಎರಡೂ ಸರ್ಕಾರದ ಕಡೆಯಿಂದ ಇನ್ಶೂರೆನ್ಸ್ ಮಾಡಿಸ್ಬೇಕು ವಕೀಲರಿಗೆ ಅಂತೇಳಿ ಒಂದು ಭಾಳ ಸೀರಿಯಸ್ ಮಾಡ್ತಿದ್ದೀವಿ. ಅದು ಕೂಡ ನನಗೊಂದು ಅವಕಾಶವನ್ನು ಮತ್ತೆ ಸಿಕ್ಕರೆ ಆ ಕೆಲಸವನ್ನು ವಕೀಲರಿಗೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇನೆ. ಮತ್ತು ನನಗೆ ದಯವಿಟ್ಟು ಎಲ್ಲರೂ ಇನ್ನೊಂದು ಸಾರಿ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಮಾಡ್ತೇನೆ. ಸರ್, ತಾವು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದರು, ಈಗ ತಮ್ಮ ಒಂದು ಮ್ಯಾನಿಫೆಸ್ಟೋ ಹೇಳ್ತೀರಿ ಸರ್? ಈಗ ಮ್ಯಾನಿಫೆಸ್ಟೋ ಏನಿಲ್ಲ, ವಕೀಲ ಹಿತ ಬಯಸೋದೇ ಮ್ಯಾನಿಫೆಸ್ಟೋ. ಸುಮ್ಮನೆ ಹೋಗ್ಬಿಟ್ಟು ನಾನು ಜನಗಳ ಮುಂದೆ ಹೋಗಿ 25 ಲಕ್ಷ ವೆಲ್ಫೇರ್ ಫಂಡ್ ಮಾಡ್ತೀನಿ, ವಕೀಲರಿಗೆ ಬಂದರೆ ಲಾಡ್ಜ್ ಕಟ್ಸ್ಕೊಡ್ತೀನಿ, ಬೆಂಗಳೂರಲ್ಲಿ ವಸತಿ ಮಾಡ್ತೀವಿ, ಅವೆಲ್ಲ ಸುಮ್ಮನೆ ತಾತ್ಕಾಲಿಕ ಆಗುತ್ತೆ, ಅಷ್ಟು ಸುಲಭ ಮಾಡೋಕ್ಕಾಗಲ್ಲ ಅವೆಲ್ಲ. ಬಟ್ ಏನಂದರೆ ಇವತ್ತು 4 ಇದ್ದಿದ್ದು 8 ಆಯಿತು, 8 ಇದ್ದಿದ್ದು 10 ಆಗಿದೆ. ಮತ್ತು ವಕೀಲರು ಈಗ ಫಸ್ಟು ಇದು ಏನಪ್ಪ ಅಂದರೆ ಇದು ನಾಟ್ ಎ ಕಮರ್ಷಿಯಲ್ ಒನ್. ವಕೀಲರು ನಮ್ಮಲ್ಲಿ ಏನಿರ್ತಕ್ಕಂಥ ದುಡ್ಡನ್ನು ಅದು ಕ್ರೋಢೀಕರಿಸಿ ಜೋಪಾನವಾಗಿ ಅದನ್ನು ಇಟ್ಕೊಂಡು ಅದನ್ನು ವಕೀಲರಿಗೆ ವಾಪಸ್ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಿ. ಸುಮ್ಮನೆ ಸುಳ್ಳು ಭರವಸೆ ಕೊಡೋದಕ್ಕಿಂತ ಕೆಲಸ ಮಾಡಿ ತೋರಿಸೋದೇ ನಮ್ಮ ಇದಾಗಬೇಕು. ಮಾತೇ ಕೆಲಸ ಆಗಬೇಕು, ಕೆಲಸ ಆಗಬಾರ್ದು, ಕೆಲಸವೇ ಮಾತಾಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸರ್, ಇನ್ನೊಂದು ನಾವು ಕೇಳಿ ಬಂದಿದ್ದೀವಿ, ವಕೀಲರು ಅಂದರೆ ಜ್ಞಾನ ಜನಕ್ಕೆ ಸೇರಿಸ್ಬೇಕಾದ್ರೆ ಜ್ಞಾನ ಅಂತಾರೆ. ಇದ್ರ ಬಗ್ಗೆ ಏನಾದರೂ ಜ್ಞಾನ ಹೆಂಗೆ ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮಲ್ಲಿ ಕರ್ನಾಟಕದಲ್ಲಿ KSBCL ಅಂದರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಲಾ ಅಕಾಡೆಮಿ ಇದೆ. ಅದು ಸುಮಾರು 15-20 ವರ್ಷದಿಂದ ಪ್ರಾರಂಭ ಆಗಿದೆ. ನಾನು ಕೂಡ 2 ವರ್ಷ ಅದರ ಚೇರ್ಮನ್ ಆಗಿದ್ದೀನಿ. ಕರ್ನಾಟಕದ ಎಲ್ಲ ವಕೀಲರ ಸಂಘಗಳಲ್ಲಿ ನಾವು ಅದನ್ನು ವರ್ಕ್ಶಾಪ್ ಮಾಡ್ತೇವೆ. ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗೆ ಯಾವ ಕಾನೂನು ಬಂದಿದೆ, ಯಾವ ಆ್ಯಕ್ಟ್ ಬಂದಿದೆ, ಯಾವ ರೂಲ್ಸ್ ಬಂದಿದೆ, ಏನೇನು ಸಾಧ್ಯ ಆಗುತ್ತೆ ಅಂತೇಳಿ ಹೇಳಿ. ಈಗ ಹೊಸ BNS ಬಂತು, BNNS ಬಂದಿದೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಪ್ರಾಮಾಣಿಕವಾಗಿ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದೀವಿ. ಯಂಗ್ಸ್ಟರ್ಸು ಡ್ರೆಸ್ ಕೋಡು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀವಿ. ಮತ್ತು ಅವರಿಗೆ ಹೊಸದಾಗಿ ಏನು ಕೋರ್ಟಲ್ಲಿ ಸಬ್ಮಿಷನ್ ಮಾಡೋಕ್ಕೆ ಬರೋಲ್ಲ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಎಲ್ಲ ಸಾಧ್ಯ ಆದಷ್ಟು ಯುವಕರಿಗೆ ತರಬೇತಿ ಕೊಡುವಂಥ ಕೆಲಸ ಪ್ರಾಮಾಣಿಕ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ವಕೀಲರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಹಾಲಿ ವಕೀಲರ ಪರಿಷತ್ ಸದಸ್ಯರಾದ ಮತ್ತು ನಮ್ಮ ಕಾನೂನು ಪ್ರಕೋಷ್ಠದ ನಿಕಟಪೂರ್ವ ಸಂಚಾಲಕರು ಶ್ರೀಯುತ ರಾಜಣ್ಣವರು ತಮ್ಮ ಇಡೀ ವಕೀಲ ವೃತ್ತಿಲಿ ಅವರು ಪ್ರಾಕ್ಟೀಸ್ ಮಾಡಿದ್ದಕ್ಕಿಂತ ಜಾಸ್ತಿ ವಕೀಲರ ಸೇವೆ ಮಾಡೋ ಕೆಲಸನೇ ಮಾಡಿದ್ದಾರೆ. ನಾನು ಕೂಡ ಹಿಂದೆ 2.5 ವರ್ಷದಿಂದ ನ್ಯಾಯಮಿತ್ರ ಬ್ಯಾಂಕಿಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೋದಾಗ ರಾಜಣ್ಣವ್ರು ನನ್ನನ್ನು ಗೌರವಯುತವಾಗಿ ಕರೆದು ನ್ಯಾಯಮಿತ್ರ ಬ್ಯಾಂಕ್ನ ಸಿಂಡಿಕೇಟ್ ಟೀಮಲ್ಲಿ ನನ್ನನ್ನು ಸೇರಿಸ್ಕೊಂಡು ಸಂಪೂರ್ಣ ಸಹಕಾರ ಕೊಟ್ಟು ಅಷ್ಟೊಂದು ಓಟ್ಗಳನ್ನ ತೊಗೊಳೋಕ್ಕೆ ಕಾರಣಕರ್ತರು. ಹಾಗಾಗಿ ಇವತ್ತು ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ನಮ್ಮ ವಕೀಲರ ಸಂಘದಲ್ಲಿ ಕಾರ್ಯಕಾರಿಣಿ ಸದಸ್ಯರಿರ್ಬೋದು, ಎಲ್ಲರೂ ಕೂಡ ರಾಜಣ್ಣವ್ರನ್ನ ಜೊತೆಲಿ ತೊಗೊಂಡೋದ್ರೆ ನಾವು ಗೆಲುವಾಗ್ತೀವಿ ಅಂತಕ್ಕಂಥ ಒಂದು ಭಾವನೆ ವಕೀಲರ ನಡುವೆ ಇದೆ. ರಾಜಣ್ಣವರು ಪ್ರತಿನಿತ್ಯ ನಾನು ಇವತ್ತು ಬಾರ್ ಕೌನ್ಸಿಲ್ ಯಾರೇ ನನಗೆ ಇಡೀ ರಾಜ್ಯದ ಎಲ್ಲೇ ನಮ್ಮ ಲೀಗಲ್ ಸೆಲ್ ಅವರು ಇರ್ಬೋದು, ವಕೀಲರುಗಳು ಯಾರೇ ಇರಲಿ, ಫೋನ್ ಮಾಡಿ ಏನಾರು ಒಂದು ಸಮಸ್ಯೆ ಕೇಳಿದಾಗ ರಾಜಣ್ಣವ್ರ ನಂಬರ್ ನಾವು ಪಾಸ್ ಮಾಡ್ತೀವಿ. ರಾಜಣ್ಣವ್ರು ಇರ್ತಾರೆ, ಹೋಗಿ ಅಂತ ಹೇಳ್ತೀವಿ. ಯಾಕೆಂದರೆ 24/7 ಅವೈಲೇಬಲ್ ಇರ್ತಾರೆ ಅವರು. ವಕೀಲರ ಪರಿಷತ್ತು ವಕೀಲರ ನಡುವೆ ಕೆಲಸ ಅವ್ರದ್ದು. ಬೇರೆ ಇನ್ನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ನಾನು ನೋಡೇ ಇಲ್ಲ. ಇವತ್ತು ಅನೇಕ ಅವಕಾಶಗಳು ಬಂದರೂ ಕೂಡ ಅದನ್ನು ಬದಿಗಿಟ್ಟು ವಕೀಲರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ವಕೀಲರ ಪರಿಷತ್ತಲ್ಲಿ ಇರಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ಹೌದು, ವಕೀಲರ ಅಭಿಪ್ರಾಯನೂ ಕೂಡ ಹೌದು. ಅವ್ರು ಗೆಲ್ಲಬೇಕು, ವಕೀಲರ ಪರಿಷತ್ ಅಧ್ಯಕ್ಷರಾಗಬೇಕು, ವಕೀಲರ ಕಲ್ಯಾಣ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಮಾತು. ಇವತ್ತು ರಾಜಣ್ಣವ್ರನ್ನ ಯಾಕೆ ಗೆಲ್ಲಿಸ್ಬೇಕು,
ಯಾಕೆ ಅವ್ರು ಯಾವಾಗಲೂ ಗೆಲ್ತಾನೆ ಇರ್ತಾರೆ ಅಂದರೆ ಸರ್ವೀಸು ಅಂದರೆ ರಾಜ ಅಂದರೆ ಸರ್ವೀಸು. ನಾವು ಕರ್ನಾಟಕದಂತೆ ಈಗಾಗಲೇ ರಾಜಣ್ಣನ ಜೊತೆ ನಾವು ಪ್ರವಾಸ ಮಾಡಿದ್ವಿ. ಯಾವುದೇ ಒಂದು ತಾಲೂಕು ಬಾರ್ ಕೌನ್ಸಿಲ್ಗೆ ಹೋದರೂ ಕೂಡ ರಾಜಣ್ಣನ ಗುರುತಿಸ್ತಾರೆ. ನಮ್ಮ ಮನೆ ಹೋಗಿದ್ದೆ, ರಾಜಣ್ಣರು ನನಗೆ ಕೆಲಸ ಮಾಡಿಕೊಟ್ರು, ಯಾವುದು ಪೆಂಡಿಂಗ್ ಇತ್ತು ಕೆಲಸ ಮಾಡಿಕೊಟ್ರು, ಆ ಕೆಲಸ ಮಾಡಿಕೊಟ್ರು, ಈ ಕೆಲಸ ಮಾಡಿಕೊಟ್ರು. ಭಾಳ ಮುಖ್ಯವಾಗಿ ಈ ನಮ್ಮ ಏನು ವಕೀಲ ಪರಿಸ್ಥಿತಿ ಇದೆ ಇಲ್ಲಿ ಭಾಳ ಅನುಭವ ಮುಖ್ಯ. ಏನು ಕೆಲಸ ಮಾಡಿ ನಮ್ಮ ವಕೀಲ ಪರಿಸ್ಥಿತಿ ಏನು ವಿಷಯ ಇದೆ, ಏನು ಸೇವೆಗಳಿದೆ, ಏನು ಅವಕಾಶಗಳಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆಮೇಲೆ ಯಾರೋ ವಕೀಲ ಯಾವುದೇ ಮೂಲೆ, ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಇಲ್ಲೆಲ್ಲ ಓಡಾಡ್ತಿದ್ರೆ ಬರಪ್ಪ ಯಾವರಪ್ಪ ನಿಂದು ಏನು ಸಮಸ್ಯೆ ಅಂತ ಕೇಳ್ಬಿಟ್ಟು ಅವರ ಹೋಗಿ ಒಳಗಡೆ ಅವರು ಅಧ್ಯಕ್ಷರಾಗಿರಲಿ ಬರೀ ಸದಸ್ಯರಾಗಿರಲಿ ಕರೆದು ಅವ್ರು ಕೆಲಸ ಮಾಡಿ ಕಳಿಸ್ತಾರೆ. ಎಕ್ಸಾಂಪಲ್ಗಳಿದ್ದಾವೆ, ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಆಮೇಲೆ ಎನ್ರೋಲ್ಮೆಂಟ್ ಸಂದರ್ಭದಲ್ಲೂ ಅಷ್ಟು ಅವರು ಎನ್ರೋಲ್ಮೆಂಟ್ ಅಧ್ಯಕ್ಷರಾಗಿದ್ದಾಗ ನಾನು ಖುದ್ದಾಗಿ ಹೇಳ್ತೀನಿ, ಯಾರೋ ಒಂದು ಹೆಣ್ಮಕ್ಳು ಬಂದ್ಬಿಟ್ಟು ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿದೆ, ನಾಳೆ ಬೆಳಿಗ್ಗೆ ಎನ್ರೋಲ್ಮೆಂಟ್ ಮಾಡಬೇಕು, ಆ ಅಮ್ಮನಿಗೆ ಸಂಬಳ ಆಗಿಲ್ಲ, ದುಡ್ಡಿಲ್ಲ ಸರ್, ನಾನು ಅಲ್ಲಿಂದ ಬಂದುಬಿಟ್ಟಿದ್ದೀನಿ, ಕಷ್ಟ ಹೇಳ್ಕೊಂಡಾಗ ಜೋಬಿಂದ ದುಡ್ಡು ಕಟ್ಟಿ ತಗೊಳಮ್ಮ ಕಟ್ಬಾರಮ್ಮ ಬ್ಯಾಂಕ್ ಹೋಗಿ ನಾಳೆ ಬೆಳಿಗ್ಗೆ ಬಂದು ಎನ್ರೋಲ್ ಆಗು ಅಂತ ಹೇಳ್ಬಿಟ್ಟು ಮಾಡಿಸೋಂಥ ಒಂದು ಒಳ್ಳೆ ವ್ಯಕ್ತಿತ್ವ. ವಕೀಲರ ಸ್ನೇಹ ಮಿತ್ರ ಅಂದರೆ ವಕೀಲರ ನಾಡಿ ಮಿಡಿತ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ರಾಜಣ್ಣನ. ಹಾಗಾಗಿ ಅಂಥವ್ರು ಗೆದ್ದರೆ ಮಾತ್ರ ವಕೀಲರಿಗೆ ಹಿತ ಚೆನ್ನಾಗಿರುತ್ತೆ ಅನ್ನೋದು ಬಯಸ್ತೀನಿ. ನನ್ನ ಹೆಸರು ರಘು ಅಂತ. ನಾನು ಬೆಂಗಳೂರಲ್ಲಿ ವಕೀಲ ವೃತ್ತಿನ ಮಾಡ್ತಾಯಿದ್ದೀನಿ. ನನಗೆ ರಾಜಣ್ಣವ್ರು ಹೇಗೆ ಪರಿಚಯ ಅಂದರೆ, ನಾನು ಆರಂಭದ ದಿನಗಳಲ್ಲಿ ಬೆಂಗಳೂರಿಗೆ ಬಂದಾಗ ನನಗೆ ಭೇಟಿಯಾದಾಗ ರಾಜಣ್ಣವರು ನಮಗೆ ಇಲ್ಲಿ ಏನಿಗೆ ನಮ್ಮ ಇದನ್ನು ನೋಂದಾಯಿಸ್ಕೋಬೇಕು ನಮ್ಮ ಹೆಸರನ್ನ ಅನ್ನೋದನ್ನು ಅವರು ತುಂಬ ಆತ್ಮೀಯವಾಗಿ ನಮಗೆ ಬಂದು ನಮಗೆ ಸಹಕಾರ ನೀಡಿ ಒಂದು ಸ್ನೇಹಜೀವಿಯಾಗಿ ಬಂದು ನನಗೆ ಸಹಕಾರ ನೀಡಿದ್ದಾರೆ. ಹಾಗೆ ಅವರು ಇವತ್ತಲ್ಲ, ನಾವು ಸುಮಾರು 16 ವರ್ಷದಿಂದನೂ ನೋಡ್ತಾ ಇದ್ದೀವಿ ರಾಜಣ್ಣವ್ರನ್ನ ಒಂದು ಸಾಮೀಪ್ಯದಲ್ಲಿ ಇದ್ದೀವಿ. ಹಾಗಾಗಿ ರಾಜಣ್ಣವ್ರದ್ದು ಏನು ಅವರ ಜೀವಿ ಆಗಿದ್ದಾರೆ ಅನ್ನೋದು ನಾವು ತಿಳಿದಿದ್ದೀವಿ. ಹಾಗೆ ಅವರು ಮಿತ್ರಕೂಟ ತುಂಬ ದೊಡ್ಡದಿದೆ ಬಿಡಿ. ಹಾಗಾಗಿ ಅವರು ಸೇವೆನೂ ಅಷ್ಟೇ. ಯಾವುದೇ ಒಂದು ಸಮಸ್ಯೆ ಆದರೂ ಈಗಲೂ ನಮ್ಮ ವಕೀಲ ಮಿತ್ರರೆಲ್ಲ ಹೇಳಿದಾಗೆ ಎಲ್ಲರ ಸಮಸ್ಯೆಗೂ ಕೈ ಜೋಡಿಸುವಂಥ ಒಂದು ಕಾರ್ಯಪ್ರವೃತ್ತವಾಗುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿದೆ ಅನ್ನೋದಕ್ಕೆ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಎಲ್ಲ ವಕೀಲ ಬಾಂಧವರು ರಾಜಣ್ಣ ಅವರಿಗೆ ಸಹಕಾರ ನೀಡಿ ಸರಿ ಅತ್ಯದ್ಭುತವಾದ ಗೆಲುವನ್ನು ಮೊದಲನೇ ಪ್ರಶಸ್ತಿಯನ್ನು ನೀಡುವ ಮೂಲಕ ಜಯಶೀಲರಾಗಿ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ಹೆಸರು ಚಂದ್ರಶೇಖರ್ ಚನಾಸ್ಪುರ್ ಅಂತೇಳಿ. ನಾನು ಸುಮಾರು 25 ವರ್ಷದಿಂದ ವಕೀಲ ವೃತ್ತಿಯಲ್ಲಿ ಇದ್ದೇನೆ. ನಮಗೆ ಆರ್ ರಾಜಣ್ಣವರು, ನಾವು ಯಾವಾಗ ಬೆಂಗಳೂರಿಗೆ ಬಂದಿವಿ ಆವಾಗಲಿಂದವೂ ಸಹ ರಾಜಣ್ಣವರು ನಮಗೆ ಚಿರಪರಿಚಿತ. ಯಾಕೆಂದರೆ ಬೆಂಗಳೂರಿಗೆ ಬಂದ ತಕ್ಷಣ ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬಂದಂಥ ವಕೀಲರುಗಳಿಗೆ ಈ ಭಾಗದಲ್ಲಿ ಯಾರಾದರೂ ಒಬ್ಬರು ಲೀಡ್ರು ಅಂತ ನಾವು ಗುರುತಿಸ್ಕೋಬೇಕಾಯ್ತಂದ್ರೆ ರಾಜಣ್ಣವ್ರನ್ನ. ಯಾಕೆಂದರೆ ಯಾರೇ ಬರಲಿ, ಉತ್ತರ ಕರ್ನಾಟಕದಿಂದ ಆಗಲಿ ಅಥವಾ ತುಮಕೂರಿಂದ ಆ ಕಡೆ ಯಾರೇ ಬರಲಿ, ಅಥವಾ ಈವನ್ ಕೋಲಾರ ಈ ಸೈಡಿಂದ ಬಂದಾದ್ರೂ ಸಹ ಯುವ ವಕೀಲರಿಗೆ ಅಚ್ಚುಮೆಚ್ಚಿನ ಒಬ್ಬ ನಾಯಕರು ಯಾರು ಅಂತಂದರೆ ರಾಜಣ್ಣವ್ರು. ಯಾಕಂದರೆ ಸುಮಾರು 3,000 ಜನರಿಗೆ, ನಮ್ಮ ವಕೀಲರ ಸಂಘದಲ್ಲಿ 3,000 ಜನರಿಗೆ ಅವರು ಮೆಂಬರ್ಶಿಪ್ ಮಾಡಿಸಿದ್ದಾರೆ. ಆಮೇಲೆ ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಾವು 25 ಜನ ಮೆಂಬರ್ಸ್ ಇದ್ದಾರೆ. ನಾವು ಯಾವಾಗ ಬಂದರೂ ಇಲ್ಲಿ ಬಾರ್ ಕೌನ್ಸಿಲಲ್ಲಿ ಬಂದರೆ ಕೋವಿಡ್ ಪೀರಿಯಡಲ್ಲಿ ಯಾರಾದರೂ ಒಬ್ಬರು ಸಿಗ್ತಾಯಿದ್ರು ಒಬ್ಬ ಬಾರ್ ಕೌನ್ಸಿಲ್ ಮೆಂಬರ್ ಅಂತಂದರೆ ರಾಜಣ್ಣವ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸುಮಾರು 10 ಕೋಟಿ ರೂಪಾಯಿನ ಹಣವನ್ನು ಈ ಕೋವಿಡ್ ಪೀರಿಯಡಲ್ಲಿ ಯಡಿಯೂರಪ್ಪ ಅವರ ಸರ್ಕಾರದಿಂದ ತರಲು ಭಾಳ ಮುಂಚೂಣಿಯಲ್ಲಿ ನಿಂತು ಅವ್ರು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಅನಿಲ್ ಕುಮಾರ್ ಅವರು ಸಹ ಚೇರ್ಮನ್ರಾಗಿದ್ದರು ಆ ಟೈಮಲ್ಲಿ. ಅವರು ಸಹ ಭಾಳ ಪ್ರಯತ್ನಪಟ್ಟು ರಾಜಣ್ಣವ್ರನ್ನ ಜೊತೆಗೆ ಸೇರಿಸಿಕೊಂಡು ಇವರು ಯಡಿಯೂರಪ್ಪ ಅವರಿಂದ ದುಡ್ಡು ತರಲು ಭಾಳ ಹೆಚ್ಚಿನ ಒತ್ತಡವನ್ನು ಏರಿ ಸರ್ಕಾರದ ಮೇಲೆ ದುಡ್ಡು ತೊಗೊಂಬಂದರು. ಪ್ರತಿ ವಕೀಲರಿಗೆ ಯಾರು ಕೋವಿಡಿಂದ ಅಫೆಕ್ಟ್ ಆಗಿದ್ದಾರೆ ಅವರಿಗೆ ಪ್ರತಿ ವಕೀಲರಿಗೆ 25,000 ರೂಪಾಯಿ ಅವ್ರ ಅಕೌಂಟಿಗೆ ಹೋಯಿತು. ಅವ್ರದ್ದು ಬಂದ ತಕ್ಷಣ, ಅಪ್ಲಿಕೇಶನ್ ಬಂದ ತಕ್ಷಣ, ಇಲ್ಲಿ ಬಂದ ತಕ್ಷಣ ನಿಮಗೆ ಯಾವ ವಕೀಲರು ಇದ್ದಾರೆ ಅವ್ರ ಅಡ್ವೊಕೇಟ್ಸ್ಗೆ ಅವ್ರ ಅಕೌಂಟಿಗೆ ಹಾಕಿ, ನೋಡಿ ನಿಮಗೆ ಬಂದಿದೆ, ಹಣ ಬಂದಿದೆ, ನಿಮ್ಮ ಅಕೌಂಟಿಗೆ ಮುಟ್ಟಿದೆ ಅಂತ ಹೇಳುವಂಥ ಕೆಲಸ ಮಾಡಿದ್ದಾರೆ. ಆಮೇಲೆ ಸುಮಾರು 1,500 ಜನಕ್ಕೆ ಆ ಕೋವಿಡ್ ಪೀರಿಯಡಲ್ಲಿ ಕಿಟ್ ಕೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ವಕೀಲರ ನಾಡಿ ಮಿಡಿತವನ್ನು ಅರ್ತಿರ್ತಕ್ಕಂಥ ಯಾವುದೇ ಒಬ್ಬ ನಾಯಕ ಅನ್ನೋದಾಯಿತು ಅಂದರೆ ನಮ್ಮ ರಾಜಣ್ಣವರು. ನೀವು ಇಡೀ ಬೆಂಗಳೂರು ಅಸೋಸಿಯೇಷನಲ್ಲಿ 21,000 ಜನ ವಕೀಲರಿದ್ದಾರೆ. ನೀವು 21,000 ಜನಕ್ಕೂ ನೀವು ಆರ್ ರಾಜಣ್ಣ ಅಂದರೆ ಗೊತ್ತು. ಅಂದರೆ ಅವರು ಸರ್ವಿಸ್ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೇನೆ. ನಿಜವಾಗ್ಲೂ ಇಂಥ ಒಬ್ಬ ಲೀಡ್ರ್ ನಮಗೆ ಬೇಕು. ಇವರು ಗೆಲ್ಲಬೇಕು. ಇವರು ಗೆದ್ದರೆ ನಮ್ಮ ವಕೀಲರ ಹಿತ ಕಾಪಾಡ್ತಾರೆ. ಅವರಿದ್ದರೆ ನಾವು ಅವರಿಂದ ಇರ್ತೀವಿ, ನಾವು ಅವ್ರ ಬೆಂಬಲಕ್ಕೆ ನಿಲ್ತೀವಿ, ಅವರಿಗೆ ನಾವು ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡ್ತೇವೆ. ಅಲ್ಲದೆ ಎಲ್ಲರಿಗೂ ಸಹ ಅವ್ರಿಗೆ ನೀಡಿ ಅಂತ ಕೇಳ್ತಾ
ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ರಾಜಣ್ಣವರು ತನ್ನ ಜೀವನವನ್ನೇ ವಕೀಲರಿಗಾಗಿ ಮುಡುಪಾಗಿಟ್ಟಿದ್ದಾರೆ. ಕೋವಿಡ್ ಟೈಮಲ್ಲಿ ಫುಡ್ ಕಿಟ್ ಅಂತ ಕೊಟ್ಟರು 1500 ಜನಕ್ಕೆ. ಯಾರು ವಕೀಲರು ಕಷ್ಟದಲ್ಲಿದ್ದಾರೋ ಅವರಿಗೆ ಫುಡ್ ಕಿಟ್ಟು. ಅದರಲ್ಲಿ ಮನೆಗೆ ಹೋದರೆ ಮಕ್ಕಳು ಆ ಫುಡ್ ಕಿಟ್ ತೆಗೆದು ನೋಡ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅದರಲ್ಲಿ 5 ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ ಹಾಕಿ ಮಕ್ಕಳಿಗೂ ಸಹ ಇರಲಿ ಅನ್ನೋ ಒಂದು ಮನೋಭಾವ ಇರ್ತಕ್ಕಂಥ ವ್ಯಕ್ತಿಯವರು. ಹಾಗೆ ಕೋವಿಡ್ ಟೈಮಲ್ಲಿ ಪ್ರತಿಯೊಬ್ಬ ವಕೀಲರಿಗೂ ಸಹ 10 ಕೋಟಿ ರೂಪಾಯಿಯನ್ನು ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ವಕೀಲರ ಪರಿಷತ್ತಲ್ಲಿ ಯಾವುದಾದ್ರು ವಕೀಲರಿಗೆ ಕಷ್ಟಗಳಿದ್ದರೆ ಅದಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ಮತ್ತು ಬೆಂಗಳೂರು ವಕೀಲರ ಸಂಘದ ಸೆಕ್ರೆಟರಿ ಸಹ ಆಗಿದ್ದರು. ಹಾಗಾಗಿ ಅತಿ ಹೆಚ್ಚು ಮತಗಳನ್ನು ಪಡೆದರು. ಲಾಸ್ಟ್ ಟೈಮು ಇಲ್ಲಿಂದ ಗೆದ್ದಿದ್ದಾರೆ. ಹೈಯೆಸ್ಟ್ ಓಟು ಬೆಂಗಳೂರಲ್ಲಿ ಪಡೆದದ್ದು ಅವರೇ. ಯಾಕಂದರೆ ಅವರು ಸೆಕ್ರೆಟರಿಯಾಗಿ ಅತ್ಯುತ್ತಮ ಸೇವೆಯನ್ನು ಮಾಡಿ ಇಡೀ ನಮ್ಮ ವಕೀಲರ ಮಿತ್ರರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ ರಾಜಣ್ಣ. ಅಂದರೆ ಅದು ಅವರು ಜೀವನನೇ ಮುಡಿಪಾಗಿಟ್ಟಿದ್ದಾರೆ ವಕೀಲರ ಸೇವೆಗಾಗಿ. ಹಾಗಾಗಿ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಇಡೀ ಕರ್ನಾಟಕದ ಜನತೆ ಮತ್ತೊಮ್ಮೆ ಅವ್ರನ್ನ ಗೆಲುವು ತಂದುಕೊಡ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಮನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ಹೀಗಿದ್ದಾಗ ರಾಜಣ್ಣ ಅವರು ಅಂದ್ರೆ ಪ್ರಶಾಂತ್ ಅವರು ಇಬ್ರು, ರಾಜಣ್ಣ ಅಂದ್ರೆ ಪ್ರಶಾಂತ್ ಸರ್ ಅಂದ್ರೆ ರಾಜಣ್ಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಬಂದಾಗ ಇವತ್ತು ರಾಜಣ್ಣ ಅವರು ಇಸ್ಕೊಟ್ಟು ಕೃಷ್ಣ ಅಂದ್ರೆ ಏನು ಕೃಷ್ಣ ಸಂಧಾನದಲ್ಲಿ ಹಿಂದೆ ಮುಂದೆ ಎಲ್ಲ ಸ್ತ್ರೀಶಕ್ತಿ ಇದೆಯೋ ಆ ರೀತಿ ರಾಜಣ್ಣ ಅವ್ರದೆಲ್ಲ ಮತ್ತೆ ಸ್ತ್ರೀಶಕ್ತಿ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಶ್ರೀರಕ್ಷ ನೋಡಿ ಸರ್, ನಾವು 30 ವರ್ಷದ ಸ್ನೇಹಿತರು. ಅವರು ಯಾವಾಗ ನಮ್ಮ ವಕೀಲರಿಗೆ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಗಮನಿಸಿ ನಾವು ಅವರಿಗೆ ಸ್ನೇಹಿತರಾದ್ವಿ. ಮತ್ತು ಅವರ ಕಷ್ಟ ಸುಖದ ಎಲ್ಲ ಭಾಗಿಯಾಗಿದ್ದೀವಿ, ಒಳ್ಳೆ ಜೊತೆಗಿರ್ತೀವಿ. ಹಾಗಾಗಿ ಅವರು ಯಾವುದೇ ಎಲೆಕ್ಷನ್ನಿಗೆ ನಿಂತರೂ ಸಹ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಇಲ್ಲಿ ನಮ್ಮ ಅಸೋಸಿಯೇಷನಲ್ಲಿ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತು ಪ್ರಶಾಂತ ರಾಜಣ್ಣ ಅಂದರೆ ಅವರು ಜೋಡಿ ಜೀವಗಳಂತ. ಹಾಗಾಗಿ ಏನೋ ಎಲೆಕ್ಷನಲ್ಲಿ ನಾವು ಅವ್ನಿಗೆ ಸಹಾಯ ಮಾಡ್ತೀವಿ, ಓಡಾಡ್ತೀವಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸ್ನೇಹಿತರಾಗಿ ಹೇಳ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ನೀವು ದಯವಿಟ್ಟು ವಕೀಲ ಪರಿಷತ್ತಿಗೆ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ಇಡೀ ರಾಜ್ಯದ ವಕೀಲರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ಇಲ್ಲ ಅವರು ಸರ್ ಇಲ್ಲ ಆ ಥರ ಅಲ್ಲ ಸರ್. ಅವ್ರಿಗೇನು ಗೊತ್ತಾ ಸರ್, ಅವರು ಮಹಿಳಾ ವಕೀಲರಿಗೆ ಸ್ಪಂದಿಸ್ತಾರೆ. ಅಂದರೆ ಅವ್ರ ಕಷ್ಟ ಸುಖಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಅಥವಾ ಅವ್ರಿಗೆ ಏನಾರ ಸಹಾಯ ಆದಾಗ. ಆಮೇಲೆ 1200 ಜನಕ್ಕೆ ಅವ್ರು ಲೈಫ್ ಮೆಂಬರ್ ಮಾಡಿಸ್ಯಾರೆ ಮಹಿಳಾ ವಕೀಲರಿಗೆ. ಹಾಗಾಗಿ ಅವ್ರಿಗೆ ಯಾವಾಗಲೂ ಒಂದು ಸ್ವಲ್ಪ ಸ್ಪಂದಿಸ್ತಾರಲ್ಲ ಅಂತ ಅವ್ರಿಗೆ ಹೆಚ್ಚು ಪ್ರೀತಿ. ಆಮೇಲೆ ಹೈಯೆಸ್ಟ್ ಓಟು 400 ಓಟು ಅವ್ರಿಗೆ ಹೋದ್ಸತಿ ಬೆಂಗಳೂರು ವಕೀಲರ ಸಂಘದಿಂದ ವಕೀಲರ ಪರಿಷತ್ತಿಗೆ ಅವ್ರಿಗೆ ಬಂದಿತ್ತು. ಮಹಿಳೆಯರೇ ಹಾಕಿದ್ರು. ಈ ಸಲನೂ ಸಹ ಅವ್ರಿಗೆ ಅತಿ ಹೆಚ್ಚು ಮತ ಬರ್ತವೆ ಮಹಿಳೆಯರ ಕಡೆಯಿಂದ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾರ್ ಅಸೋಸಿಯೇಷನ್ಗಳಲ್ಲಿ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಇದ್ದಂಗೆ ಅವರಿಗೆ ಅಷ್ಟು ಜನಪ್ರಿಯತೆ ಇದೆ. ಅಷ್ಟು ಪ್ರತಿಯೊಂದು ಬಾರ್ ಅಸೋಸಿಯೇಷನ್ಗಳಲ್ಲೂ ಕರ್ನಾಟಕದ ಪ್ರತಿಯೊಂದು ಬಾರ್ ಅಸೋಸಿಯೇಷನ್ಗಳಲ್ಲೂ ರಾಜಣ್ಣ ಅಂದರೆ ಗೊತ್ತಿದ್ದಾರೆ. ಅವರು ಪ್ರತಿಯೊಬ್ಬ ಲಾಯರಿಗೆ ಸ್ಪಂದಿಸೋದ್ರಿಂದ, ಬಾರ್ ಅಸೋಸಿಯೇಷನ್ ತೊಂದರೆಗಳಾದಾಗ ಸ್ಪಂದಿಸೋದ್ರಿಂದ, ಯಾವುದೇ ತೊಂದರೆ ಆದಾಗ ಅವ್ರು ಸ್ಪಂದಿಸೋದ್ರಿಂದ ಅವರಿಗೆ ಅಷ್ಟೊಂದು ಜನಪ್ರಿಯತೆ ಇದೆ. ಅಷ್ಟೊಂದು ಜನಪ್ರಿಯತೆ ಇರೋದ್ರಿಂದನೇ ಅವ್ರಿಗೆ ಗೆಲ್ಲಿಸ್ತಾರೆ ಜನಗಳು. ಈ ಸತಿನೂ ಅದೇ ಸೇವಾ ಮನೋಭಾವ ಇರೋದ್ರಿಂದ, ಅದೇ ಜನಪ್ರಿಯತೆ ಇರೋದ್ರಿಂದ ಅವರನ್ನು ಅತ್ಯಧಿಕ ಮತಗಳಿಂದ ಜಯಿಸಿ ಬಾರ್ ಅಸೋಸಿಯೇಷನ್ ಮತ್ತೊಮ್ಮೆ ಎಲೆಕ್ಟ್ ಮಾಡ್ತಾರೆ ಅಂತ ನಾನು ಅಭಿಶ್ವಾಸಿ. ಸರ್, ರಾಜಶೇಖರ್ ಮೋದಿ ಅವರು ನೀವು ಶಿವಮೊಗ್ಗದ ಕಡೆಯಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಹೌದು. ರಾಜಶೇಖರ್ ಮೋದಿ ಅವರು ಇಲ್ಲಿ ಬೆಂಗಳೂರಾದ್ಯಂತ ಫುಲ್ಲು ಬಹಳ ರಾಜಶೇಖರ್ ಮೋದಿ ಅಂದ್ರೆ ಬಹಳ ಪ್ರಸಿದ್ಧ ಅಂತಾರೆ. ಇದ್ರ ಬಗ್ಗೆ ತಾವು ರಾಜಣ್ಣ ಸರ್ ಕಡೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಿಮ್ಮ ರಾಜಶೇಖರ್ ಮೋದಿ ಬಗ್ಗೆ. ನಾವು ರಾಜಣ್ಣ ಅವ್ರಿಗೆ ಮೊದಲಿಂದ ಸಪೋರ್ಟ್ ಆಗಿ ನಿಂತಿದ್ದೀವಿ. ನಾನು ಇಲ್ಲೊಂದು ಸ್ವಲ್ಪ ಪ್ರಚಲಿತದಲ್ಲಿ ಇದ್ದೀವಿ. ಹಾಗಾಗಿ ರಾಜಣ್ಣವ್ರ ನಂತರ ಒಳಗೆ ತರಲೇಬೇಕು ಅಂತ ನಾವು ಹೆಚ್ಚಿನ ರೀತಿಯಲ್ಲಿ ಓಡಾಡಿ ಅವ್ರನ್ನ ಗೆಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ಗೆದ್ದು ಬರಲಿ ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಅವ್ರು ಗೆದ್ದು ಬರಲಿ ಅನ್ನೋದು ನಮ್ಮ ಆಸೆ. ರಾಜಣ್ಣವರು ನಿಜ ಹೇಳ್ಬೇಕಾದ್ರೆ ಇದಕ್ಕೂ ಎಲ್ಲ ಕೋವಿಡ್ ಟೈಮಲ್ಲಿ ಸುಮಾರು ಸಹಾಯ ಮಾಡಿದ್ದಾರೆ. ಅಡ್ವೊಕೇಟ್ ಸಂಕಷ್ಟದಲ್ಲಿದ್ದ ಕೋವಿಡ್ ಟೈಮಲ್ಲಿ ಸುಮಾರು ಜನಕ್ಕೆ ಅವರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ರಾಜಣ್ಣವ್ರ ಹತ್ರ ಏನಂದರೆ ಒಂದು ಸೌಮ್ಯ ಸ್ವಭಾವ. ಯಾವುದೋ ಒಂದು ಕೆಲಸ ಕಾರ್ಯಗಳು ಕೇಳಿಕೊಂಡು ಎಲ್ಲೇ ಬಂದ್ರೂ ಅವ್ರಿಗೆ ಕೂಲಾಗಿ ಕರೆದು ಅವ್ರಿಗಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ವಕೀಲರಲ್ಲೂ ಒಳ್ಳೆ ಒಡನಾಟ, ಒಳ್ಳೆ ಸ್ಪಂದಿಸ್ತಾರೆ. ಸ್ಪಂದಿಸೋ ಮನೋಭಾವ ಇದೆ. ಮತ್ತು ಅವ್ರಿಗೆ ಅವರು ವಕೀಲರ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಸಾಕಷ್ಟು ಸರ್ಕಾರದ ಲೆವೆಲಲ್ಲಿ ಸುಮಾರು ಸಲ ಯಡಿಯೂರಪ್ಪನ ಇದ್ದಾಗ ಸುಮಾರು ಸಲ ಎಲ್ಲ ಅವರು ಈ ಏನು ನಮ್ಮ ವೆಲ್ಫೇರ್ ಫಂಡ್ ಎಲ್ಲ ರೈಸ್ ಮಾಡಿಸ್ಬೇಕು ಅಂದರೆ ಸಹ ಧ್ವನಿ ಎತ್ತಿದ್ದಂಥವ್ರು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ರೀತಿಯಲ್ಲಿ ಹೇಳ್ಬೇಕಾದ್ರೆ ಅವರು ವಕೀಲರ ಪರವಾಗಿ ಏನೇ ಒಂದು ಸಂಕಷ್ಟಗಳಿದ್ರು ಕೂಡಲೇ
ಸ್ಪಂದಿಸಿ ಪರಿಹರಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಕೇಳಿದ್ರು ರಾಜಣ್ಣನವರು ನಮ್ಮ ಕೆಲಸ ಮಾಡಿದ್ದಾರೆ, ರಾಜಣ್ಣವರು ನಮಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮನೋಭಾವ ಬರ್ತಾ ಇದೆ. ಹೆಣ್ಮಕ್ಳಿಗೂ ಅಷ್ಟೇ ಅವರು ತುಂಬ ಹತ್ತದಲ್ಲಿ ಸಹಕಾರ ಕೊಡೋದು ಅವ್ರಿಗೆ ಎಷ್ಟೋ ಜನ ಹೇಳಿದ್ರು 1,500 2,000 ಜನದವರೆಗೂ ಅಡ್ವೊಕೇಟ್ ಅಸೋಸಿಯೇಷನ್ ಲೈಫ್ ಮೆಂಬರ್ ಮಾಡಿಸಿದ್ದಾರೆ. ಇದಕ್ಕೂ ಸೌಮ್ಯ ಸ್ವಭಾವ, ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ, ಯಾವುದೇ ಕರಪ್ಟ್ ಇಲ್ಲ ಅಂತ ವ್ಯಕ್ತಿನ ಚುನಾಯಿಸಬೇಕು ಅಂತ ನಾನು ತಮ್ಮ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ನಿಷ್ಠೆ ಒಂದಿದ್ರೆ ಸಾಕು, ಅವ್ರು ಗೆದ್ದೇ ಗೆಲ್ತಾರೆ ಅಂತ. ಖಂಡಿತ ರಾಜಣ್ಣನಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ನೇರವಾಗಿ ಉತ್ತರ ಕೊಡ್ತೀನಿ. ರಾಜಣ್ಣನವ್ರಿಗೆ ಕರ್ತವ್ಯ ನಿಷ್ಠೆಯಲ್ಲಿ 2 ಮಾತಿಲ್ಲ. ತುಂಬ ನಿಷ್ಠಾವಂತರು, ಕರ್ತವ್ಯದಲ್ಲೂ ಅಷ್ಟೇ ಅವ್ರೇನೋ ಒಂದು ಕೆಲಸ ಇಟ್ಕೊಂಡ್ರೆ ಅದು ಮುಗಿಸೋವರೆಗೂ ಅವ್ರು ನಿದ್ದೆ ಮಾಡಲ್ಲ, ಆ ರೀತಿ ಓಡಾಡ್ತಾರೆ. ಕರ್ತವ್ಯ ನಿಷ್ಠೆಯಲ್ಲಿ ನಿಜವಾಗ್ಲೂ ಅವರು ಪ್ರಾಮಾಣಿಕರಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ನಮ್ಮ ರಾಜಣ್ಣ ಪರವಾಗಿ ತಾವು ಕ್ಯಾನ್ವಾಸ್ ಮಾಡೋ ನಾಮಿನೇಷನ್ ಬಂದಿದ್ದೀರಿ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ತಾವು ಕೇಳಿದ ಹಾಗೆ ಆರ್ ರಾಜಣ್ಣ ಅವರು ಆಲ್ರೆಡಿ ಮೆಂಬರ್ ಇದ್ದಾರೆ. ಅವರು ಈಗ 2ನೇ ಸಾರಿಗೆ ಅವರು ನಿಲ್ಲಬೇಕಂತೇಳಿ ಇವತ್ತು ಇಡೀ ವಕೀಲರ ಸಮೂಹದ ಜೊತೆಗೆ ಇವತ್ತು 12 ಗಂಟೆ 15 ನಿಮಿಷದ ನಂತರ ಒಂದು ಶುಭ ಗಳಿಗೆಯಲ್ಲಿ ಅವರು ನಾಮಿನೇಷನ್ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ರಾಜಣ್ಣ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಸಮಸ್ತ ಕರ್ನಾಟಕದ 1,30,30,000 ಜನ ವಕೀಲರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ದಯವಿಟ್ಟು ಆರ್ ರಾಜಣ್ಣ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಅಥವಾ ದ ಫಸ್ಟ್ ಪ್ರಿಫರೆನ್ಸ್ ಅಥವಾ ಬೆಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರನ್ನು ಮತ್ತೊಮ್ಮೆ ಜಯಶೀಲರನ್ನಾಗಿ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸರ್, ಹೀಗಿದ್ದಾಗ ಏನು ಈ ಚೇರ್ಮನ್ ಹುದ್ದೆ ಇದಕ್ಕೆ ನಮ್ಮ ಏನು ಪರಿಷತ್ಗೆ ಸುಮಾರು ಜನ ಪರಿಸ್ತಾ ಇದ್ದಾರೆ. ನೀವು ರಾಜಣ್ಣ ಅವ್ರನ್ನೇ ಗೆಲ್ಸ್ಬೇಕು ಅಂತ ಹೇಳಿ ತಾವು ಹೆಂಗ್ ಒಂದು ಮುಗಿಲಿ ಆಟ ಬಿದ್ರಿ? ಅವರ ಗುಣಗಳ ಬಗ್ಗೆ ಏನಕ್ಕೋಸ್ಕರ? ನೋಡಿ, ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಈಗ 25 ಜನ ಬಾರ್ ಕೌನ್ಸಿಲ್ ಆಫ್ ಸ್ಟೇಟ್ KSBCನಲ್ಲಿ 25 ಜನ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. 25 ಜನರಲ್ಲಿ ಯಾರಾದರೂ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದ್ರೆ ಆರ್ ರಾಜಣ್ಣ ಅವರು ಮೊದಲನೇ ಸ್ಥಾನದಲ್ಲಿರ್ತಾರೆ, ಅವರು ಅಗ್ರಸ್ಥರ ಸ್ಥಾನದಲ್ಲಿರ್ತಾರೆ. ಹೀಗಾಗಿ ಕಳೆದ 7-8 ವರ್ಷದಿಂದ KSBCನಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಹೋದ್ರೆ 1 ಗಂಟೆ ಆಗುತ್ತೆ. ಆದರೂ ಕೋವಿಡ್ ಸಮಯದಲ್ಲಿ ನಮ್ಮ ವಕೀಲರು ಸಿಕ್ಕಾಪಟ್ಟೆ ಸಾಯ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರು ಇದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು, ಭಾರತೀಯ ಜನತಾ ಪಾರ್ಟಿ ಇತ್ತು. ಆ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಮುಂದೆ ಇಟ್ಟುಕೊಂಡು ಕೇವಲ ವಕೀಲರಿಗಾಗಿ 5 ಕೋಟಿ ಮೊದಲನೇ ಹಂತದಲ್ಲಿ ತಗೊಂಡು ಬಂದು 2ನೇ ಹಂತದಲ್ಲಿ ಕೂಡ 5 ಕೋಟಿ ತಗೊಂಡು ಬಂದು ಪ್ರತಿಯೊಬ್ಬ ವಕೀಲರಿಗೆ 25,000 50,000 ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ 25 ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ರಾಜಣ್ಣ ಇರ್ತಾರೆ. ಹೀಗಾಗಿ ರಾಜಣ್ಣ ಅವರು ಗೆಲ್ಲಬೇಕು, ರಾಜಣ್ಣ ಒಳಗಡೆ ಇರಬೇಕು. ರಾಜಣ್ಣ ಅಂದ್ರೆ ಅಭಿವೃದ್ಧಿ, ರಾಜಣ್ಣ ಅಂದ್ರೆ ವಕೀಲರು ಅಂದ್ರೆ ರಾಜಣ್ಣ. ಹೀಗಾಗಿ ವಕೀಲರೆಲ್ಲರೂ ಕೂಡ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಜಯಶೀಲನಾಗಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಸರ್, ಹೀಗಿದ್ದಾಗ ನಾವು ಆ ರಾಜಣ್ಣವನ್ನ ತಿಳಿಸ್ಕೊಟ್ರಿ, ಅವ್ರ ಜೊತೆ ಯಾವಾಗಲೂ ಒಂದು ಶಕ್ತಿಯಾಗಿ ಸ್ತ್ರೀ ಶಕ್ತಿ ಯಾವಾಗಲೂ ಇರ್ತದೆ. ರಾಜಣ್ಣ ಸರ್ ಸ್ತ್ರೀ ಶಕ್ತಿ ಅವ್ರಿಗೆ ಏನ್ ಬೇಕಾದ್ರು ಮಾಡ್ತಾರೆ, ಏನ್ ಬೇಕಾದ್ರು ಒಂದು ಏನೇ ಉದ್ಯೋಗದ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿ ನಮ್ಮ ಮಾಹಿತಿ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ತಾವು ಒಂದು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದೀರಿ. ಈಗ ವೇದಗಳಲ್ಲಿ ಕೂಡ ಹೇಳ್ತಾರೆ, ಎತ್ತ ನಾರ್ಯಂತು ಪೂಜತೆ ನಮಂತೆ ತತ್ರ ದೇವತಃ ಅಂತ. ಅಂದ್ರೆ ಎಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವನ್ನು ಕೊಡ್ತೀವಲ್ಲ ಅಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಆ ರಾಜಣ್ಣ ಅವರು ಕೂಡ ಬಹಳ ಆಧ್ಯಾತ್ಮಿಕ ಜೀವಿ, ಹಿಂದೂವಾದಿ. ಹೀಗಾಗಿ ಮಹಿಳೆಯರಿಗೆ ಗೌರವ ರೀತಿಯಿಂದ ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ರಾಜಣ್ಣ ಅವರು ಮುಂದಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರು ರಾಜಣ್ಣ ಅವರಿಗೆ ಅವರ ಪರವಾಗಿ ನಿಂತುಕೊಂಡಿದ್ದಾರೆ ಅಂದರೆ ತಪ್ಪಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣಮಸ್ತು.